ಗೀತಾ, ನೀನು ರೇಡಿಯೋದಲ್ಲಿ ಮಾತಾಡಿದ್ ನಾನು ಕೇಳಿಸ್ಕೊಂಡೆ ಕಣೆ. ಅದೆಷ್ಟು ಚೆನ್ನಾಗಿ ಮಾತಾಡಿದ್ಯಾ ನೀನು. ನನ್ ಕಣ್ ತುಂಬ ಬಂದ್ಬಿಡ್ತು ಗೊತ್ತಾ. ಹೌದು ಕಣೆ ಗುಂಡಮ್ಮ, ನಿನ್ ಬಗ್ಗೆ ಪೇಪರ್ ಅಲ್ಲಿ ಕೆಟ್ಟದಾಗಿ ಬರ್ದ್ರಲ್ಲ, ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ಯಾ. ಮನುಷ್ಯತ್ವ ಇರೋರ್ಗೆ ತಲುಪಿರತ್ತೆ ಅಲ್ವೇ? ಅವ್ರಿಗೆ ಇಷ್ಟ ಬಂದಂಗೆಲ್ಲ ಬರಿಬೋದು ಅಂತ ಅನ್ಕೊಂಡ್ಬಿಟ್ಟಿದಾರ ಅವರು. ಏನಿದು? ಸಂಬಳ ಅಲ್ವೇ? ಇನ್ನು ತಿಂಗಳೇ ತುಂಬಿಲ್ಲ, ಆಗ್ಲೇ ಸಂಬಳ ಕೊಟ್ಬಿಟ್ರಾ? ಓ, ದೀಪಾವಳಿ ಬೋನಸ್ ಅಂತ ಕೊಟ್ರಾ? ಇಲ್ಲ ಅದ್ಕೆ, ನಾನು ಇನ್ಮೇಲೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿಲ್ಲ. ಅದಕ್ಕೆ ಇಲ್ಲಿ ತನಕ ಕೆಲಸ ಮಾಡಿರೋದೆಲ್ಲ ಸೆಟಲ್ಮೆಂಟ್ ಮಾಡಿಕೊಟ್ರು. ಅಯ್ಯೋ, ಕೆಲ್ಸ ಯಾಕೆ ಬಿಟ್ಟು ಬಂದೆ? ಎಷ್ಟು ಒಳ್ಳೆ ಕೆಲ್ಸ, ಒಳ್ಳೆ ಸಂಬಳ, ಎಷ್ಟು ಒಳ್ಳೆ ಹೆಸರು ಬಂದಿತ್ತು ನಿನ್ಗೆ. ಯಾಕೆ ಬಿಟ್ಟು ಬಂದೆ? ನಾನ್ ಬಿಟ್ಟಿಲ್ಲ ಅದ್ಕೆ, ಅವರೇ ತೆಗ್ದು ಹಾಕಿದ್ರು. ಏನೇ ಹೇಳ್ತಾ ಇದೀಯ ನೀನು? ಎಷ್ಟ್ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದೆ, ಅದ್ ಯಾಕೆ ತೆಗೆದ್ಬಿಟ್ರು ನಿನ್ನ? ಪೇಪರ್ ಅಲ್ಲಿ ನಿನ್ ಬಗ್ಗೆ ಹಾಗೆಲ್ಲ ಬರ್ದಿದ್ರಲ್ಲ, ಅದಕ್ಕ? ಅವ್ರ ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರೋ RJ ಬಗ್ಗೆ ನ್ಯೂಸ್ ಪೇಪರಲ್ಲಿ ಈ ತರ ಎಲ್ಲ ಬಂದ್ರೆ ಅವ್ರ ರೇಡಿಯೋ ಸ್ಟೇಷನ್ಗೂ ಅವಮಾನ ಅಲ್ವಾ ಅದ್ಕೆ. ಇನ್ ಮುಂದೆ ನಾನು ಶೋ ಮಾಡಿದ್ರು ನನ್ನ ಮಾತನ್ ಜನ ಹೇಗ್ ನಂಬ್ತಾರೆ? ಬರೀ ಬೂಟಾಟ್ಕೆ ಮಾತು ಅನ್ಕೋತಾರೆ. ಇವಳು ಇರೋದೇ ಒಂಥರ ಮಾತ್ರ ಚೆನ್ನಾಗ್ ಆಡ್ತಾಳೆ ಅನ್ಕೊಳಲ್ವಾ ಎಲ್ರು? ಅದ್ ಹೇಗೆ ಅನ್ಕೊಂಡ್ಬಿಡ್ತಾರೆ? ಇವತ್ತು ರೇಡಿಯೋಲಿ ನಿನ್ ಮಾತು ಕೇಳಿಸ್ಕೊಂಡವ್ರು ಯಾವ್ದ್ ನಿಜ ಯಾವ್ದ್ ತಪ್ಪು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಜನ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಬಿಡು, ಅದರಿಂದ ನಮ್ಗೇನಾಗ್ಬೇಕಾಗಿದೆ? ಆದ್ರೆ ಇಷ್ಟು ದಿವಸ ನೀನ್ ಕೆಲ್ಸ ಮಾಡ್ತಿದ್ಯಲ್ಲ, ಅವ್ರಿಗೆ ಗೊತ್ತಾಗ್ಬೇಡ್ವಾ ನೀನ್ ಎಂಥವಳು ಅಂತ? ಅದ್ ಹೇಗ್ ಕಲಿಸ್ದಿಂದ ತೆಗೆದ್ಬಿಡ್ತಾರೆ? ಅಲ್ವೇ ಗುಂಡಮ್ಮ, ನಿಮ್ಮ ಅಣ್ಣ ನೋಡಿದ್ರೆ ಇರೋ ದುಡ್ಡೆಲ್ಲ ತಗೊಂಡ್ ಹೋಗಿ ಅಂಗಡಿಗೆ ಬಂಡವಾಳ ಹಾಕಿದ್ದಾರೆ. ಇನ್ 2 ತಿಂಗಳು ನನ್ನ ದುಡ್ಡು ಕೇಳ್ಬೇಡ, ಈತಂಗ್ ಬರೋ ಸಂಬಳದಲ್ಲಿ ಸಂಸಾರ ನಡ್ಸ್ಕೊಂಡು ಹೋಗು ಅಂತ ಹೇಳಿದಾರೆ. ನೀನ್ ನೋಡಿದ್ರೆ ಕೆಲ್ಸ ಬಿಟ್ಟು ಬಂದಿದ್ಯಲ್ಲ, ಹೆಂಗೆ ಇವಾಗ ಜೀವನ ಮಾಡೋದ್ ನಾವು? ಅಯ್ಯೋ, ಅದಕ್ಕೇನಾದ್ರೂ ಒಂದ್ ವ್ಯವಸ್ಥೆ ಆಗುತ್ತೆ ಬಿಡೆ. ಆದ್ರೂ ಅಷ್ಟು ಸುಲಭವಾಗಿ ನೀನ್ ಕೆಲ್ಸ ಬಿಟ್ಟು ಬರಬಾರ್ದಾಗಿತ್ತು ಕಣೆ. ನೀವೇನ್ ಮಾಡಿದ್ರು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಕೆಲಸ ಬಿಟ್ಟು ಹೋಗಲ್ಲ ಅನ್ಬೇಕಿತ್ತ? ಅಲ್ವೇ, ಇವತ್ ಪ್ರೋಗ್ರಾಮ್ ಅಲ್ಲಿ ನೀನ್ ಮಾತಾಡಿದ್ಯಲ್ಲ, ಅದನ್ನ ಕೇಳಿಸ್ಕೊಂಡ್ಮೇಲೂ ನಿಮ್ ರೇಡಿಯೋದವರು ಏನು ಹೇಳಿಲ್ವಾ? ಅದ್ ನನ್ ಶೋ ಅಲ್ಲ ಅದ್ಗೆ, ಇನ್ಮೇಲೆ ಅದು ಶ್ರುತಿ ಶೋ. ಇವತ್ತು ಕೊನೆಯದಾಗಿ ಜನರ ಹತ್ರ ಮಾತಾಡೋದಕ್ಕೆ ಅಂತ ನನ್ಗೊಂದು ಅವಕಾಶ ಕೊಟ್ರು. ಅದಕ್ಕೆ ಮನ್ಸಲ್ಲಿರೋದನ್ನ ಹೇಳ್ಕೊಂಡೆ. ಅಯ್ಯೋ ದೇವ್ರೆ, ಬಂದಿರೋ ಅರ್ಧ ತಿಂಗಳ ಸಂಬಳದಲ್ಲಿ ಇನ್ನು 2 ತಿಂಗಳು ಹೇಗಪ್ಪ ಮೇಂಟೈನ್ ಮಾಡೋದು? ಏನಂತ ಹೇಳಿದ್ರು? ಗೀತನ ಮನೆ ಕರ್ಕೊಂಡು ಬಂತ ಹೇಳ್ತಾ ಇದ್ದಾರೆ. ಬೇಡ. ಬೇಡವಾ? ಇವಾಗ ಕರ್ಕೊಂಡು ಬರೋದು ಬೇಡ. ಕೆಲವೊಂದು ವಿಷಯಗಳನ್ನ ಮೊದಲು ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಆದ್ಮೇಲೆ ಕರ್ಕೊಂಡು ಬಂದರೆ ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ. ಅದಕ್ಕೆ ಈಗೇನು ಕ್ಲಿಯರ್ ಆಗಬೇಕು? ಇದೆಲ್ಲ ಆಗ್ತಾ ಇರೋದಕ್ಕೆ ಗೀತಾ ಅವರೇ ಕಾರಣ ಅಂತ ಅವ್ರ ಮೇಲೆ ಆಪಾದನೆ ಇದೆ. ಇನ್ನು ರಾಹುಲ್ ಕೊಡ್ಸಿದ್ದು ನೀನೇ ಅಂತ ನಿನ್ನ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ನೋಡ್ಲಕ್ಕಿ, ಎಲ್ಲ ಕ್ಲಿಯರ್ ಆದ್ಮೇಲೆ ಕರ್ಕೊಂಡು ಬಂದರೆ ಅವರು ತಲೆ ಎತ್ಕೊಂಡು ಓಡಾಡ್ಬೋದು. ತಿಳ್ಕೊ. ಆದರೆ ಅದನ್ನೆಲ್ಲ ಹೇಗೆ ಮಾಡೋದು ಅಂತ. ನಿನ್ನ ಹೆಸರಲ್ಲಿ ಡಿವೋರ್ಸ್ ಪೇಪರ್ನ ಕಳಿಸಿದ್ಯಾರು? ಊರು ತುಂಬ ಗೀತಾ ಮತ್ತು ರಾಹುಲ್ ಪೋಸ್ಟರ್ನ ಅಂಟಿಸಿದ್ಯಾರು? ಆಮೇಲೆ ನಿನಗೆ ಓಡಿಸಿದ್ಯಾರು, ರಾಹುಲ್ ಓಡಿಸಿದ್ಯಾರು? ಇದನ್ನೆಲ್ಲ ಕಂಡುಹಿಡಿಬೇಕು ಲಕ್ಕಿ. ಇಷ್ಟೆಲ್ಲ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕು ದತ್ತನ? ಅಲ್ಲಿವರೆಗೂ ಅಲ್ಲೇ ಬಿಡೋಕ್ಕಾಗುತ್ತಾ? ಇಷ್ಟೆಲ್ಲ ಮಾಡ್ತಾ ಇರೋದು, ಇದ್ರೆಲ್ಲರಿಂದ ಇರೋದು ಒಬ್ಬರೇ. ಅವ್ರು ಯಾರು ಅಂತ ಕಂಡುಹಿಡಿಬೇಕಷ್ಟೇ ನಾವು. ಬಟ್ ಆ ಒಬ್ಬರು ಯಾರು ಅಂತ ಹೇಗೆ ಕಂಡುಹಿಡಿಯೋದು? ನೀನು ರಾಹುಲಿಗೆ ಕಾಲ್ ಮಾಡಿದೆ ಅಂತ ಹೇಳ್ತೀಯಲ್ಲ, ಯಾಕೆ ಮಾಡಿದೆ? ಅವ್ರ ಹತ್ರ ನಿನ್ನ ಕೆಲಸ ಏನಿತ್ತು? ನಾನು ಫೋನ್ ಮಾಡಿಲ್ಲಪ್ಪ. ಅದೇ ಕಣ ಕನ್ಫ್ಯೂಷನ್ ಆಗ್ತಾ ಇರೋದು. ಇನ್ನೊಂದು ಕೇಳಿದ್ರೆ ಅವರೇ ಕಾಲ್ ಮಾಡಿದ್ರು ಅಂತೀಯ, ಅವ್ರನ್ನ ಕೇಳಿದ್ರೆ ನೀನೇ ಕಾಲ್ ಮಾಡಿದ್ರು ಅಂತಾರೆ. ಅವ್ರು ನಿನಗೆ ಕಾಲ್ ಮಾಡಿದ್ರಲ್ಲ, ಯಾವ ನಂಬರಿಂದ ಕಾಲ್ ಮಾಡಿದ್ರು ನೋಡು. ಅದು ಯಾವ್ದು
ಹೇಳಿ ದತ್ತಣ್ಣ. ಎಲ್ಲಿ ಆಫೀಸಲ್ಲಿದ್ದೀರಾ? ಯಾವ ಆಫೀಸು ದತ್ತಣ್ಣ, ಇನ್ನೆಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ನಾನು, ಮನೆಯಲ್ಲೇ ಇದ್ದೀನಿ. ಏಕೆ ಏನಾಯ್ತು, ಹೋಗಿಲ್ವಾ ಆಫೀಸ್ಗೆ? ನನ್ನ ಕೆಲಸ ಹೋಯ್ತು, ಅದೊಂದು ದೊಡ್ಡ ಕತೆ ಬಿಡಿ. ನೋಡಿ, ಯಾರೋ ಒಬ್ರು ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ, ಅದರಿಂದ ನಮಗೆಲ್ಲ ತೊಂದರೆ ಆಗ್ತಿದೆ. ಏನು ಹೇಳ್ತಿದ್ದೀರಾ ನೀವು? ಇದೆಲ್ಲ ನಾನು ಆಮೇಲೆ ಹೇಳ್ತೀನಿ. ನಂಗೆ ಸ್ವಲ್ಪ ರಾಹುಲ್ ನಂಬರ್ ಬೇಕಿತ್ತು. ದತ್ತಣ್ಣ, ತಪ್ಪು ತಿಳ್ಕೊಬೇಡಿ. ಪಾಪ ರಾಹುಲ್ ಏನೂ ಮಾಡಿಲ್ಲ. ಅವ್ರು ಕಾಲ್ ಮಾಡಿಬಿಟ್ಟು ಸುಮ್ಮನೆ ದಬಾಯಿಸ್ಬೇಡಿ. ಅಯ್ಯೋ, ಆ ಥರ ಎಲ್ಲ ಏನಿಲ್ಲ. ರಾಹುಲ್ ಹತ್ರ ಬೇರೆ ಏನೋ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ. ಅವ್ರ ನಂಬರ್ ಕಳಿಸ್ತೀರಾ? ಸರಿ, ಈಗಲೇ ಕಳಿಸ್ತೀನಿ. ಸರಿ ಸರಿ ಆಯಿತು. ಗೀತಾ ಅವ್ರನ್ನ ಕೆಲಸದಿಂದ ತೆಗೆದ್ರಂತೆ. ಯಾಕಂತೆ? ಏನೇನೋ ಪ್ರಚಾರ ಆಗಿದೆಯಲ್ಲ ಲಕ್ಕಿ, ಅದಕ್ಕೆ. ನೋಡು, ಯಾರೋ ತಪ್ಪು ಮಾಡೋದು, ಯಾರೋ ಶಿಕ್ಷೆ ಅನುಭವಿಸೋದು. ರಾಹುಲ್ ನಂಬರ್ ಬಂತು ಕಣೋ. ಗೀತಾ ರೇಡಿಯೋನಲ್ಲಿ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಯಾ ಸುಮತಿ? ಕೇಳಿಸ್ಕೊಂಡೆ ಗಿರಿಜಕ್ಕ. ಗೀತಾ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅವಳ ಮಾತು ಕೇಳಿ ಲಕ್ಕಿ ಕೋಪ ಮಾಡ್ಕೊಂಡಿರ್ಬೇಕಲ್ವಾ? ಅವನ್ ಯಾಕೆ ಕೋಪ ಮಾಡ್ಕೋತಾನೆ? ಗೀತಾ ತಾನೇ ಆರ್ಜೆ ಜಾನು ಅನ್ನೋ ವಿಷಯನ ನಿಮ್ಮೆಲ್ಲರಿಂದ ಮುಚ್ಚಿಟ್ಟಿದ್ಲು. ಯಾಕೆ ಗೊತ್ತಾ? ಅವಳ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಅದರಿಂದ ಲಕ್ಕಿಗೆ ನಿಮ್ಮ ಮನೆಯವ್ರು ಎಲ್ರಿಗೂ ಅವಳ ಬಗ್ಗೆ ಹೆಮ್ಮೆ ಅನ್ನಿಸ್ಬೇಕು ಅಂತ ಈ ವಿಷಯನ ಆವಾಗ ಹೇಳಬೇಕು ಅನ್ಕೊಂಡಿದ್ಲು. ಈ ವಿಷಯ ಗೊತ್ತಾಗಿ ಲಕ್ಕಿಗೆ ಅವಳ ಮೇಲಿರೋ ಕೋಪ ಎಲ್ಲ ಹೋಗಿ ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ, ಮತ್ತೆ ಅವರಿಬ್ಬರು ನೆಮ್ಮದಿಯಾಗಿ ಬದುಕ್ತಾರೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ಲು. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಈ ವಿಷಯ ಹೇಳೋ ಆಗೋಯ್ತಲ್ಲ, ಅದಕ್ಕೆ. ಲಕ್ಕಿಗೆ ಗೀತನ್ ಮೇಲೆ ಕೋಪ ಆಗ್ಲಿ ಬೇಜಾರಾಗ್ಲಿ ಇಲ್ಲ ಗಿರಿಜಕ್ಕ. ಈ ಗೀತಾ ಆಡಿರೋ ಮಾತು ಕೇಳಿ ಲಕ್ಕಿಗೆ ಗೀತನ್ ಬಗ್ಗೆ ಇನ್ನೂ ಪ್ರೀತಿ ಜಾಸ್ತಿ ಆಗಿದೆ. ಒಳ್ಳೇದೇ ಆಯ್ತು ಬಿಡಿ. ಆದ್ರೆ ನೋಡು ಸುಮತಿ, ಗೀತೆನ ಕೆಲಸದಿಂದಾನೇ ತೆಗೆದು ಹಾಕ್ಬಿಟ್ರು. ಇವತ್ತಿಂದ ಅವಳು ಆರ್ಜೆ ಜಾನು ಅಲ್ಲ, ಬರೀ ಗೀತಾ. ಕೆಲ್ಸದಿಂದ ತೆಗೆದ್ಬಿಟ್ರಾ? ಪೇಪರಲ್ಲಿ ಅವಳ ಬಗ್ಗೆ ಏನೇನೋ ಕೆಟ್ಟಾಗಿ ಬರೆದ್ಬಿಟ್ಟಿದ್ರಲ್ಲ, ಅದನ್ನ ನೋಡಿ ಆ ರೇಡಿಯೋ ಸ್ಟೇಷನ್ ಅವ್ರಿಗೆ ತುಂಬಾ ಅವಮಾನ ಅನ್ನಿಸ್ತಂತೆ. ತಕ್ಷಣ ಇವಳನ್ನ ಕೆಲಸದಿಂದಾನೇ ತೆಗೆದು ಹಾಕ್ಬಿಟ್ರು. ಗೀತಾ ಬೇಜಾರು ಮಾಡ್ಕೊಂಡಿದ್ದಾಳಾ? ಹೇಳ್ಕೊಳಲ್ಲ ಸುಮತಿ, ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಳೇ ಕೊರಗ್ತಾಳೆ. ಒಳ್ಳೇದ್ ಮಾಡಕ್ ಹೋದವ್ರಿಗೆ ಪೆಟ್ ಮೇಲ್ ಪೆಟ್ ಬೀಳ್ತಾನೆ ಇರುತ್ತೆ ಗಿರ್ಜಕ್ಕ. ಗೀತನ ಹತ್ರ ನಾನು ಮಾತಾಡ್ತೀನಿ.